ಬೇಕಾದ್ರೆ ಎಷ್ಟ್ ಬೇಕಾದ್ರೂ ದುಡ್ಡು ಕೊಡೋಣ. ನನ್ನ ಮಗನ್ ಪ್ರಾಣ ಮಾತ್ರ ತೆಗಿಬೇಡ ಅಂತ ಹೇಳಿ. ಒಂದು ಹುಡುಗಿ ಮಾನನ ದುಡ್ಡಿಂದ ಕೊಂಡ್ಕೊಳ್ಳೋದಕ್ ನೋಡ್ತಿದ್ಯಾ? ದುಡ್ಡಿಂದ ನಿನ್ ಮಗ ಮಾಡಿರೋ ತಪ್ಪನ್ನ ಮುಚ್ಚಾಕಕ್ ನೋಡ್ತಿದ್ಯಾ? ನೀನು ಒಂದ್ ಹೆಣ್ಣಾಗಿ ಈ ರೀತಿ ಯೋಚನೆ ಮಾಡೋದಕ್ಕೆ ನಾಚಿಕೆ ಆಗ್ತಿಲ್ವಾ? ರಾಜಲಕ್ಷ್ಮಿ, ಇನ್ ಮಾತಾಡೋದ್ ವೇಸ್ಟು. ಏನ್ ನಿರ್ಧಾರ ತಗೊಳ್ತೀಯೋ ಅದು ನಿನ್ನಿಷ್ಟ. ಗಲ್ಲಿಗೇರಿಸ್ಬೇಕು ಅಂತೀಯೋ, ಇವನಿಗೆ ವಿಷ ಹಾಕಿರೋ ಈ ಎಳ್ನೀರ್ನ ಕುಡಿಸ್ತೀಯೋ ಅಥವಾ ತಾಳಿ ಕಟ್ಟಿಸ್ಕೊಳ್ತೀಯೋ ಅದು ನಿನ್ನ ನಿರ್ಧಾರ. ಯೋಚನೆ ಮಾಡಬೇಡ. ನೀನು ನಂತರನೇ ಅವನ್ ಸಾವನ್ನ ಬೇಡ್ಕೋ. ಇಂಥ ನೀಚನ ಹತ್ರ ಏನಾದ್ರೂ ತಾಳಿ ಕಟ್ಸ್ಕೊಂಡ್ರೆ ಆ ತಾಳಿನೇ ನಿನಗುರುಳಾಗುತ್ತಮ್ಮ. ಅವನಿಗೆ ಗಲ್ ಶಿಕ್ಷೆ ಕೊಡ್ಸಿದ್ರೆ ನೀನ್ ಜೀವಂತವಾಗಿರ್ತೀಯಮ್ಮ. ಸರಿಯಾಗಿ ಯೋಚನೆ ಮಾಡಿ ತೀರ್ಮಾನ ತಗೋಮ್ಮ. ಇವನು ನಿನಗೆ ಮಾಡಿರೋಂಥ ಮೋಸಕ್ಕೆ ದೇವಾಂಶ್ ಅವ್ರನ್ನ ನಾವು ಅನುಮಾನದಿಂದ ನೋಡೋ ಹಾಗಾಯ್ತು. ಒಂದ್ ವೇಳೆ ಈ ವಿಷಯ ಗೊತ್ತಾಗ್ಲಿಲ್ಲ ಅಂದಿದ್ರೆ ದೇವಾಂಶ್ ಅವ್ರಿಗೆ ಶಿಕ್ಷೆ ಕೂಡ ಆಗ್ತಿತ್ತು. ಇದಕ್ಕೆಲ್ಲ ಕಾರಣ ಆಗಿರೋ ಈ ವಾಲಿನ ಸುಮ್ಮನೆ ಬಿಡಬಾರ್ದು, ಇಲ್ಲೇ ಶಿಕ್ಷೆ ಅನುಭವಿಸೋಗ್ ಮಾಡು. ಇದು ನಿನ್ನ ಜೀವನ ರಾಜಲಕ್ಷ್ಮಿ, ಕೋಪದಿಂದ ಅಲ್ಲ. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ಓದಿರೋಳು ನೀನು. ನಿನ್ನ ಜೀವನಕ್ಕೆ ಯಾವುದರಿಂದ ಒಳ್ಳೇದಾಗುತ್ತೋ ಅಂತ ನಿರ್ಧಾರ ತಗೋ. ನನಗೆ ಅನ್ಯಾಯ ಮಾಡಿದವ್ರ ಹತ್ರ ನಾನು ಕುತ್ತಿಗೆ ತಾಳಿ ಕಟ್ಟಿಸ್ತೀನಿ ಅಂತ ವೈದೇಹಿ ಅಮ್ಮವರು ತಮ್ಮ ಹೊಟ್ಟೆಲ್ ಬೆಳೀತಿರೋ ಮಗು ಮೇಲೆ ಆಣೆ ಮಾಡಿ ಹೇಳಿದ್ರು. ನಿಮ್ಮ ಮಗುಗೇನು ಆಗ್ಬಾರ್ದು, ಅದಕ್ಕೆ ನೀವು ಕೊಟ್ಟಿರೋ ಮಾತು ಪ್ರಕಾರ ಇವನಿಂದ ನನ್ನ ಕುತ್ತಿಗೆ ತಾಳಿ ಕಟ್ಸಿ. ಬೇಡ, ನಾನು ಒಪ್ಕೊಳ್ಳೋದಿಲ್ಲ. ಇವಳು ನನ್ ಸೊಸೆ ಆಗೋದಾ? ನಾನು ಒಪ್ಕೊಳ್ಳೋದೇ ಇಲ್ಲ. ಸುವರ್ಣ, ಪಾಪ ರಾಜಲಕ್ಷ್ಮಿ ನಿನ್ನ ಮಗನ ಮೇಲೆ ಕರುಣೆ ತೋರಿಸಿದಾಳೆ, ಅದನ್ನ ಅರ್ಥ ಮಾಡ್ಕೋ. ಸಂತೋಷ ಪಡ್ಲೋ ದುಃಖ ಪಡ್ಲೋ ಒಂದು ಗೊತ್ತಾಗ್ತಿಲ್ಲ. ಈಗ ನನ್ನ ಮೊಮ್ಮಗಳಿಗೆ ನ್ಯಾಯ ಸಿಗ್ತಾ ಅನ್ಯಾಯ ಆಯ್ತಾ ಒಂದು ಗೊತ್ತಾಗ್ತಿಲ್ಲ. ಭಯ ಪಡಬೇಡ ರಾಜಣ್ಣ, ಮಾತು ಕೊಟ್ಟಿದೀವಲ್ವಾ, ರಾಜಲಕ್ಷ್ಮಿಗೆ ಏನೂ ಆಗಲ್ಲ. ರಾಜಲಕ್ಷ್ಮಿ ಈಗ ನಿಮ್ಮ ಮೊಮ್ಮಗಳಲ್ಲ ರಾಜಣ್ಣ, ನಮ್ಮನೆ ಸೊಸೆ. ನಾವು ಅವಳಿಗೆ ಯಾವ ತೊಂದರೆ ಆಗದಿರೋ ಹಾಗೆ ನೋಡ್ಕೋತೀವಿ. ಅಷ್ಟೆಲ್ಲ ಭರವಸೆ ಕೊಡ್ತಿದ್ರು ಯಾಕೆ ಹೆದರ್ಕೋತಿದ್ಯಾ ರಾಜಣ್ಣ? ನಿಮ್ಮನ್ನ ಅನುಮಾನಿಸಿದ್ವಿ, ಅವಮಾನ ಮಾಡಿದ್ವಿ, ನಿಮಗೆ ಶಿಕ್ಷೆ ಕೊಡೋಣ ಅಂತ ಅನ್ಕೊಂಡಿದ್ವಿ. ಆದ್ರೂ ನೀವು ನಮ್ಮ ಮೇಲೆ ಇಷ್ಟೊಂದು ದಯೆ ತೋರಿಸ್ತಾ ಇದ್ದೀರಾ. ನೀವು ನಿಜವಾಗ್ಲೂ ದೇವ್ರೇನಪ್ಪ. ಅದು ನನ್ನ ಜವಾಬ್ದಾರಿ ಸೋಮಣ್ಣ. ಆದ್ರೂ ಅದಕ್ಕೆಲ್ಲ ಕಾರಣ ವೈದೇಹಿ. ಒಂದ್ ವೇಳೆ ಅವಳು ಬಂದಿರ್ಲಿಲ್ಲ ಅಂದಿದ್ರೆ ಇವತ್ತಿಗೂ ನಾನು ನಿಮ್ಮ ಮುಂದೆ ಆರೋಪಿಯಾಗಿ ಶಿಕ್ಷೆ ಅನುಭವಿಸ್ಬೇಕಾಗಿತ್ತು. ಇಲ್ಲ ಬಾವ, ಊರ್ಮಿಳಾಕ ಇಲ್ದೆ ಹೋಗಿದ್ದಿದ್ರೆ ನನ್ನ ಒಬ್ಳಿಂದಾನೇ ಏನು ಮಾಡೋದಕ್ಕಾಗ್ತಾ ಇರ್ಲಿಲ್ಲ. ಹೌದು, ನಿಜನೇ. ಒಳ್ಳೆ ಕೆಲಸ ಆಗಿದ್ದು ಇವರಿಂದಾನೆ. ಇಬ್ರು ಊರ್ಗಿತ್ತಿಯವರು ಒಗ್ಗಟ್ಟಾಗಿದ್ರೆ ಈ ಕುಟುಂಬನ ಹೇಗೆ ಕಾಪಾಡ್ಕೊಳ್ಬಹುದು ಅಂತ ವೈದೇಹಿ ಊರ್ಮಿಳಾ ತೋರಿಸಿದ್ದಾರೆ. ದೇವ, ಆಗಿದ್ದೆಲ್ಲ ಆಗೋಯ್ತು. ಇನ್ನು ಅವರಿಗೆ ನಮಗೆ ಯಾವ ಸಂಬಂಧನೂ ಇರಬಾರ್ದು. ಇಂದು ಎಲ್ರೂ ಒಟ್ಟಿಗೆ ಬದುಕಬೇಕು ಅನ್ನೋದು ಅಪ್ಪನ ಆಸೆ. ನಿಮ್ಮಪ್ಪನ ತಾಯಿಯಾಗಿ ನಾನ್ ಹೇಳ್ತಿದ್ದೀನಲ್ವಾ, ಇವತ್ತಿನಿಂದ ಅವ್ರ್ಯಾರೋ ನಾವ್ಯಾರೋ
ಅಷ್ಟಕ್ಕೂ ಈಗ ನನ್ನ ಮಗ ಬದುಕಿ ಉಳಿದಿದ್ರೆ ಆ ವಾಲಿ ಜೀವಂತವಾಗಿರ್ತಿರ್ಲಿಲ್ಲ. ಹಾಗಿದ್ದಾಗ ಆ ಮಾತನ್ನ ನಡೆಸೋ ಅಗತ್ಯನೂ ಇಲ್ಲ. ನಿಜಾನೇ ಅತ್ತೆ, ನನ್ ಗಂಡ ನಮ್ ಕುಟುಂಬದ ಸುಖಕ್ಕೋಸ್ಕರ ಒಟ್ಟಿಗಿರ್ಬೇಕು ಅಂತ ಆಸೆ ಪಟ್ಟಿದ್ರು. ಆದ್ರೆ ಒಟ್ಟಿಗಿದ್ದಿದ್ರಿಂದ ಆ ಕುಟುಂಬಕ್ಕೆ ಅನ್ಯಾಯ ಆಗತ್ತೆ ಅಂತ ಅವ್ರು ಬದುಕಿದ್ರು ಸಹ ಕೊಟ್ಟು ಮಾತನ್ನ ಹಿಂದಕ್ಕೆ ತಗೋತಾ ಇದ್ರು. ಇದೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಮ್ಮ. ಅವ್ರಿಗಂತೂ ಬುದ್ಧಿ ಬರಲ್ಲ. ಇಷ್ಟೆಲ್ಲ ಆದ್ಮೇಲೂ ಅವ್ರು ಯಾವ ಮುಖ ಇಟ್ಕೊಂಡು ನಮ್ಮ ಜೊತೆ ಬದುಕ್ತಾರೆ ಹೇಳಿ? ಇಲ್ಲ ಲಕ್ಕಿ ಬಾವ, ಅವ್ರು ತಪ್ಪು ಮಾಡಿದ್ದಾರೆ ಅಂತ ಬಿಟ್ಬಿಟ್ರೆ ಎಲ್ಲ ಅಲ್ಲಿಗೆ ಮುಗಿಯತ್ತಾ? ಹಾಗಂತ ಇನ್ನೂ ಅವ್ರನ್ನ ಪಕ್ಕದಲ್ಲೇ ಇಟ್ಕೊಂಡು ಇನ್ನೂ ದೊಡ್ಡ ಅನಾಹುತನ ಬರಮಾಡ್ಕೊಳ್ಬೇಕಾ? ಹಾಗಂತ ನಾವು ಅವ್ರನ್ನ ದೂರ ಮಾಡ್ಕೊಂಡಿದ್ ಮಾತ್ರಕ್ಕೆ ಬುದ್ಧಿ ಬರೋದಿಲ್ಲ. ಇಂದು ಕೆಟ್ಟದ್ ಮಾಡ್ಬೇಕು ಅನ್ನೋ ಆಲೋಚನೆ ಇರೋಂಥವ್ರು ಹೇಗಾದ್ರು ಎಷ್ಟೇ ದೂರ ಇದ್ರೂ ಕೆಟ್ಟದ್ ಮಾಡೋದಕ್ಕೆ ನೋಡ್ತಾರೆ. ಅದಕ್ಕೆ ಅವರು ಹತ್ರದಲ್ಲೇ ಇರಬೇಕು. ಅವ್ರಗಳ ಬುದ್ಧಿ ಬದಲಾಗ್ಬೇಕು, ಯೋಚನೆ ಮಾಡೋ ಮಾರ್ಗ ಬದಲಾಗ್ಬೇಕು. ಇಷ್ಟು ದಿನ ನಾವು ಮಾಡಿದ್ದು ಅದೇ ಅಲ್ವಾ ಕಂದ? ಬದ್ಲಾದ್ರ? ನಾಯಿ ಬಾಲ ಯಾವಾಗ್ಲೂ ಡೊಂಕೆ ಅನ್ನೋ ಹಾಗೆ ನಾವೆಷ್ಟೇ ಪ್ರಯತ್ನ ಪಟ್ರು ಅವ್ರ ಬುದ್ಧಿ ಬದಲಾಗಲ್ಲ.